ದರ್ಶನ್ಗೆ ಇವಾಗ ಬೇಲ್ ಸಿಕ್ಕಿದೆ, ಒಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಏನ್ ಹೇಳ್ತೀರಾ? ನನಗಂತೂ ತುಂಬ ಖುಷಿ ಇದೆ. ನಮ್ಮ ಬಾಸ್ಗೆ 7 ಮಂತ್ಸ್ ಆದ್ಮೇಲೆ ಬೇಲ್ ಸಿಕ್ಕಿರೋದು ಖುಷಿ ಇದೆ ನಮಗೆ. ಓಕೆ, ಅಂದ್ರೆ ಎಷ್ಟು ನೀವು ಮಿಸ್ ಮಾಡ್ಕೋತೀರ ಅದು ಹೋದ? ನಾವು ತುಂಬಾ ಮಿಸ್ ಮಾಡ್ಕೊಂಡ್ವಿ. ಇವಾಗ ಬರ್ಡೇ ಬೇರೆ ಇದೆ ಅವ್ರದ್ದು, ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋದೇನೆ ಎಲ್ಲರೂ ಅಭಿಮಾನಿಗಳು ಸೇರಿ. ಓಕೆ, ಅಂದ್ರೆ ಈ ಸತಿ ಬರ್ಡೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀರಾ? ಹೌದು. ಓಕೆ, ನೀವ್ ಯಾವತ್ತಾದ್ರು ಮೀಟ್ ಮಾಡಿದ್ರ ದರ್ಶನ್? ಮಾಡಿದೀವಿ, 1 ಅವರ್ 2 ಅವರ್ ಎಲ್ಲ ಕಾಯ್ಕೊಂಡು ಕುತ್ಕೊಂಡು ಮೀಟ್ ಮಾಡಿದೀವಿ. ಹೋಗ್ತೀರಾ? ಏನಿಲ್ಲ, ಖುಷಿ ಆಗುತ್ತೆ ನಮ್ಮ ಬಾಸ್ ರಿಲೀಸ್ ಆಗಿದ್ದಾರೆ ಅಂತ. ಇವತ್ತು ಅವ್ರನ್ನ ನೋಡ್ಬೇಕು ಅಂತ ಬಂದಿದ್ದೀರಾ? ನೋಡ್ಬೇಕು ಅಂತ ಬಂದ್ವಿ, ಬಟ್ ಬಾಸ್ ಬಂದಿಲ್ಲಲ್ಲ. ಹಾಸ್ಪಿಟ್ಲ್ ಹತ್ರ ಹೋಗೋದೇನಾದ್ರು? ಇಲ್ಲ ಇಲ್ಲ, ಹಂಗೆಲ್ಲ ಮಾಡಿಲ್ಲ, ಬಟ್ ಮನೆ ಹತ್ರ ಬಂದು ನೋಡ್ಕೊಂಡು ಹೋಗಿದ್ದೀವಿ. ಮೇಡಮ್, ನಾವು ಪಕ್ಕ ಡಿ ಬಾಸ್ ಅಭಿಮಾನಿ. ಆದಷ್ಟು ಬೇಗ ನಮ್ಮ ಬಾಸು ಹುಷಾರಾಗಿ ಹೊರಗಡೆ ಬರಲಿ ಅಂತ ದೇವರಲ್ಲಿ ಕೇಳ್ಕೊಂತೀವಿ. ಯಾವತ್ತಾದ್ರೂ ದರ್ಶನ ನೋಡಿದ್ರ ಮುಂಚೆ ಎಲ್ಲ? ಮುಂಚೆ ಏನಿಲ್ಲ ಮೇಡಮ್, ಒಟ್ಟಿನಲ್ಲಿ ನೋಡಬೇಕು ಅಂತ ಆಸೆಯಿಂದ ಬಂದ್ವಿ. ಅವ್ರು ಬೇಗ ಆಸ್ಪತ್ರೆಯಲ್ಲಿ ಏನೋ ಅಡ್ಮಿಟ್ ಆಗಿದ್ದಾರಂತೆ, ಸ್ವಲ್ಪ ಹುಷಾರಾಗಿ ಬಂದ್ರೆ ಒಳ್ಳೇದು. ಬಂದಿರೋದು ಮೇಡಮ್ ನಮ್ದು ಮಧುಗಿರಿ. ಮಧುಗಿರಿಯಿಂದ ದರ್ಶನ್ ಇವತ್ತು ಡಿಸ್ಚಾರ್ಜ್ ಆಗ್ತಾರೆ ಅಂತಾನೆ ನೋಡಕ್ ಬಂದ್ರೆ? ಹೌದು ಮೇಡಮ್, ಆವತ್ತರ ಅಂತ ಬಂದ್ವಿ. ಕಾರಣಾಂತರದಿಂದ ಇನ್ನ ಅಲ್ಲೇ ಇದ್ದಾರಿಂದ ನೋಡಕ್ಕಾಗಿಲ್ಲ. ಒಟ್ಟಿನಲ್ಲಿ ಈಚೆ ಬಂದ್ಮೇಲಂತೂ ಪಕ್ಕ ನೋಡೇ ನೋಡ್ತೀವಿ ಮೇಡಮ್. ಅಂದ್ರೆ ದರ್ಶನ್ ಮನೆ ಮುಂದೆ ಬಂದಿದ್ದೀರಿ ಇವತ್ತು ಡಿಸ್ಚಾರ್ಜ್ ಆಗ್ತಾರೆ ಅಂತ ಹೇಳಿ ನೋಡೋ ಕಾರಣಕ್ಕೆ ಏನ್ ಹೇಳ್ತಾರೆ? ಅಂದ್ರೆ 7 ತಿಂಗಳಾದ್ಮೇಲೆ ಅವ್ರಿಗೆ ಬೇಲ್ ಸಿಕ್ಕಿದೆ, ಇವತ್ತು ಅಂದ್ರೆ ಡಿಸ್ಚಾರ್ಜ್ ಕೂಡ ಆಗುವಂತ ಸಾಧ್ಯತೆ ಇದೆ. ಏನ್ ಹೇಳ್ತಾರೆ ಈ ಎಲ್ಲ ಘಟನೆಗಳ ಬಗ್ಗೆ? ಘಟನೆಗಳೆಲ್ಲ ಆದ್ರೂ ಇಷ್ಟು ದಿನ ನೋಡೇ ಇಲ್ಲ ಅವ್ರನ್ನ. ಅಟ್ಲೀಸ್ಟ್ ಬೇರೆ ದಿವಸ ಆದ್ರೂ ಬಂದಾಗ ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ನೋಡೋ ಒಂದು ಅವಕಾಶ ಇತ್ತು. ಆದ್ರೆ ಇವಾಗ ತುಂಬಾ ದಿನ ಆದ್ಮೇಲೆ ಅವ್ರು ಬರ್ತಿದ್ದಾರೆ. ಅವ್ರು ನೋಡೋಕೆ ತುಂಬಾ ಕ್ಯೂರಿಯಾಸಿಟಿ ಇದೆ, ನೋಡ್ಬೇಕು ಅಂತ ಇಷ್ಟ ಕೂಡ ಇದೆ ತುಂಬಾ, ಅಷ್ಟೇ. ಏನ್ ಹೇಳ್ತೀರಾ? 7 ತಿಂಗಳಿಂದ ಆಗಿದ್ ಒಂದು ಘಟನೆ ಆಯ್ತು, ಆ ಒಂದು ಘಟನೆ ಬಗ್ಗೆ ಏನ್ ಹೇಳ್ತೀರಾ? ಅದರಲ್ಲಿ ಆ ಘಟನೆ ಆಗಿದ್ರು ಆ ಒಂದು ಪ್ರೀತಿ ಆಗಿರ್ಬೋದು, ಅವ್ರದ್ದು ಒಂದೇನಿದೆ ಆ ಕ್ರೇಜ್, ಅದು ಯಾವತ್ತಿಗೂ ಕಮ್ಮಿ ಆಗಲ್ಲ ನನ್ನ ಪ್ರಕಾರ. ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಪ್ರೀತಿ ಈ ತರ ಘಟನೆಗಳಿಂದ ಯಾವತ್ತೂ ಕಮ್ಮಿ ಆಗಲ್ಲ. ಏನ್ ಇಷ್ಟ ದರ್ಶನಲ್ಲಿ? ಅಂದ್ರೆ ಅವ್ರದ್ದು ರಿಯಾಲಿಟಿ ಆಕ್ಟಿಂಗ್, ಅವ್ರದ್ದು ರಿಯಾಲಿಟಿ ಇಷ್ಟ. ಎಲ್ಲೋ ಅವ್ರು ಫೇಕ್ ಆಗಿದ್ದಾರೆ ಅಂತ ನಂಗೆ ಅನ್ಸಿಲ್ಲ. ತುಂಬಾ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಅಲ್ವಾ, ಅದು ನಂಗೆ ತುಂಬಾ ಇಷ್ಟ ಆಯ್ತು.